ಅರ್ಶನ ಕುಂಕುಮ ಹೂವು ಬಳೆ ಎಲ್ಲ ತಗೊಂಡ್ಬಂದಿದ್ದೀನಿ. ನಮ್ ರಥದಂಗೆ ಅರ್ಶನ ಕುಂಕುಮ ಇಟ್ಟು ಹೂವ ಮುಡ್ಸ್ಬಿಟ್ರೆ ಸಂಬಂಧ ಗಟ್ಟಿ ಆಗುತ್ತೆ ಅಲ್ವಾ? ಅವ್ರಿಬ್ರು ಮದ್ವೆ ಆಗ್ಬಿಟ್ರೆ ಲಕ್ಷ್ಮೀ ನಾರಾಯಣ ಜೋಡಿ ಇದ್ದಂಗಿರುತ್ತೆ. ಏನಂತೀಯ ಅಣ್ಣ? ಸಾಕ್ ನಿಲ್ಸು. ತಲೆ ಕೆಟ್ಟೋಳ್ತಾಳ ಮಾತಾಡ್ಬೇಡ. ಇಂಥ ಹುಚ್ಚು ಚಾಸೆಗಳೆಲ್ಲ ಇಟ್ಕೋಬೇಡ. ಎಷ್ಟೊಂದು ಓದಿದಾಳೆ ನನ್ನ ಮಗಳು. ನಿನ್ ಮಗ ಡ್ರೈವರ್ ಕೈಲಿ ತಾಳಿ ಕಟ್ಟಿಸ್ಕೋತಾಳೆ ಅಂತ ಹೆಂಗ್ ಅನ್ಕೊಂಬಿಟ್ಟೆ ನೀನು? ರೀ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಕೇಳಕ್ ಇನ್ನೇನಿದೆ ಶ್ರೀಮತಿ? ಸುಮ್ನೆ ಕೂತಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ನನ್ನ ಸಹಾಯದಿಂದ ನಿನ್ ಮಗ ಓದಿದ್ದಾನೆ. ನಿನ್ ಮಗನಿಗೆ ನನ್ನ ಮಗಳ್ ಕೊಟ್ಬಿಡ್ಲಾ? ಹೆಂಗ್ ಓದಿದಾಳೆ ಗೊತ್ತಾ? ಬೆಂಗಳೂರಿಗೆ ರ್ಯಾಂಕ್ ಬಂದಿದ್ದಾಳೆ. ಏನೇಳು? ಬೆಂಗಳೂರಿಗೆ ನಿಮ್ಮ ಮಗಳು ರ್ಯಾಂಕ್ ಬಂದಿಲ್ಲ ನನ್ನ ಹೆಮ್ಮೆ ನಿಮಗೆ ಎಷ್ಟಿದ್ಯೋ, ನನ್ನ ಮಗ ದುಡಿತಾ ಇದ್ದ ನನ್ನ ಹೆಮ್ಮೆ ನನಗೂ ಇದೆ. ಇವತ್ತು 1 ಕಾರ್ ಇರಬಹುದು, ನಾಳೆ 10 ಕಾರ್ ತಂದು ನಿಲ್ಲಿಸ್ತಾನೆ. ರೀ, ಮಾತಾಡಿದ ತಕ್ಷಣ ಮದ್ವೆ ಆಗ್ಬಿಡಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ನಿನ್ ಗಂಡನ್ಗೆ ದುಡ್ಡಿನ ಅಹಂಕಾರ, ಅದಕ್ಕೆ ಈಗೆಲ್ಲ ಆಡಿಸ್ತಿದೆ. ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ. ನಾನು ದುರಹಂಕಾರದಿಂದ ಮಾತಾಡ್ತಾ ಇಲ್ಲ, ನನ್ನ ಮಗಳ ಮೇಲಿರೋ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಯಾವತ್ತೂ ನಿಮ್ ಜೊತೆ ಸಂಬಂಧ ಬೆಳೆಸೋದೇ ಇಲ್ಲ. ನನ್ನ ಮಗಳು ಹೋಗೋ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾ ಇರ್ಬೇಕು ಅಂತ ಮನೆಗೆ ಸೊಸೆ ಹಾಕೊಡ್ತೀನಿ ನನ್ನ ಮಗಳ. ನೀವು ಮಾತಾಡ್ತಿರೋದು ಸರಿ ಇಲ್ಲ ಅಣ್ಣ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ರಕ್ತ ಸಂಬಂಧಗಳನ್ನ ಉಳಿಸ್ಕೋಬೇಕು. ನಾನು ನೋಡ್ತೀನಿ ಎಷ್ಟು ದಿನ ನಿಮ್ ದುರಹಂಕಾರ ಹೀಗೆ ಇರುತ್ತೆ ಅಂತ. ಅರುಂಧತಿ, ಸ್ವಲ್ಪ ಸುಮ್ಮನೆ ಇರು. ನಾನ್ ಯಾಕ್ರಿ ಸುಮ್ಮಿರ್ಬೇಕು? ಇವ್ರು ಮಾತಾಡ್ತಿರೋದನ್ನ ನೀವು ಕೇಳಿಸ್ಕೊತಿದ್ದೀರಾ ತಾನೆ? ನನ್ ಮಗನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದಾರೆ ಇವ್ರು. ಇದನ್ ಕೇಳಿಸ್ಕೊಂಡ್ ನಾನ್ ಸುಮ್ಮಿರ್ಬೇಕಾ? ಇವ್ರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ರ? ದುಡ್ಡಿನವ್ರ ಮನೆಗ್ ಕಳಿಸ್ತಾರಂತೆ. ನಿಮ್ ಕಷ್ಟ ಕಾಲದಲ್ಲಿ ಜೊತೆಗಿದ್ದಿದ್ ನಾವ್ರಿ. ಇವತ್ ನಿಮ್ಗೆ ಆಸ್ತಿ ಅಂತಸ್ತು ಬಂದಿರ್ಬೋದು, ಅದಕ್ ಕಾರಣ ನಾವು ಅನ್ನೋದನ್ನ ಮರ್ತ್ಬಿಟ್ರಾ? ಖಂಡಿತ ಇಲ್ಲ. ಅನಂತು ನನಗೆ ಮಾಡಿರೋ ಸಹಾಯಕ್ಕೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಅವ್ನ ಕಾಲ್ ತೊಳೆದ್ರು ಅದು ಕಡಿಮೆ. ಹಾಗಂತ ನನ್ನ ಮಗಳನ್ನ ಕೊಟ್ಬಿಡ್ಬೇಕು ಅಂದ್ರೆ ನಾನು ಒಪ್ಪಲ್ಲ. ಆವತ್ತು ನಿಮ್ ಮನೆತನ ಯಾವ್ದು ಅಂತ ಗೊತ್ತಿಲ್ದೆ ಹೋದ್ರು ಇವ್ರ ತಂಗಿನ್ ಕೊಟ್ಟು ನಿಮಗ್ ಮದ್ವೆ ಮಾಡಿದ್ರು. ಅದಕ್ಕಾದ್ರೂ ಮರ್ಯಾದೆ ಬೇಡ್ವಾ? ಈಗ್ಲೂ ನಿಮ್ ಬಗ್ಗೆ ಹೇಳ್ಕೊಳಕ್ಕೆ ಕುಲ ಗೋತ್ರ ಅಂತ ಇಲ್ಲ. ನನ್ನ ಬಗ್ಗೆ ಮಾತಾಡ್ತೀರಾ? ಹೌದು. ಏನಿವ ಅಪ್ಪ, ಟೆನ್ಷನ್ ತಗೋಬೇಡಿ, ಸಮಾಧಾನವಾಗಿರಿ. ಹೀಗೆಲ್ಲ ಕಿರ್ಚಾಡ್ಬೇಡಿ. ಇಂಥವ್ರಿಗೆ ಸಮಾಧಾನವಾಗಿ ಹೇಳಿದ್ರೆ ಅರ್ಥ ಆಗಲ್ಲಮ್ಮ. ಹೀಗೆ ಕಿರ್ಚೆ ಹೇಳ್ಬೇಕು. ಅವ್ರು ಕೋಪ ಮಾಡ್ಕೋತಾರೆ ಅಂತ ನೀವು ಕೋಪ ಮಾಡ್ಕೊಂಡ್ರೆ ಹೇಗೆ? ಸ್ವಲ್ಪ ಸಮಾಧಾನವಾಗಿರಿ. ಮನೆಗ್ ಬಂದಿರೋರ್ಗೆ ಈ ರೀತಿ ಅವಮಾನ ಮಾಡಿದ್ರೆ ಹೇಗ್ ಸಮಾಧಾನವಾಗಿರಕ್ಕಾದ್ರು? ಹಣ ಗುಣನ್ ಬದಲಾಯಿಸ್ತು ಅಂತಾರಲ್ಲ, ಅದಕ್ಕೆ ನಿನ್ ಗಂಡನೇ ಸಾಕ್ಷಿ. ದುರಹಂಕಾರದ ಪರಮಾವಧಿ ಇದು. ಇವತ್ ಹೋಗ್ತೇನೆ, ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ. ನಾಳೆ ದಿನ ನಿಮ್ ಮಗಳು ಮದ್ವೆ ಮಾಡ್ಕೊಂಡು ಹೋಗ್ತಾಳಲ್ಲ, ಪ್ರತಿ ದಿನ ಕಣ್ಣಿನಲ್ಲಿ ಕೈ ತೊಳಿತಾಳ ಅವಳು. ಅದನ್ನ ನೋಡಿ ತಪ್ಪು ಮಾಡ್ಬಿಟ್ಟೆ ಅಂತ ಜೀವನ ಪೂರ್ತಿ ಕೊರಗ್ಬೇಕು. ಇದು ನನ್ ಶಾಪ. ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಏನೇ ರಚನಾ, ನಿಮ್ಮ ಅತ್ತೆ ಮಾವನ್ ವಿಷಯದಲ್ಲಿ ನಿಮ್ಮಪ್ಪ ತೇಟ್ ಉಗ್ರ ನರಸಿಂಹ ಆಗ್ಬಿಟ್ರಲ್ಲೇ. ನಿಮ್ಮಪ್ಪನ ಕೋಪ ನೋಡ್ತಾ ಇದ್ರೆ ಯಾರ ಮಾತನ್ನು ಕೇಳಲ್ಲ ಅನಿಸ್ತಾ ಇದೆ. ಹೌದು ಕಣೆ. ಹೀಗಿರುವಾಗ ನಿಮ್ಗೆ ಇಂಟರ್ನ್ಶಿಪ್ ಪರ್ಮಿಷನ್ ಹೇಗ್ ಕೊಡ್ತಾರೆ? ಮೊದ್ಲೇ ನಿಮ್ಮ ಅಪ್ಪನ್ಗೆ ನೀನ್ ಬೇರೆ ಕಡೆ ಕೆಲಸ ಮಾಡೋದ್ ಇಷ್ಟ ಇಲ್ಲ. ಈಗ ಏನೇ ಮಾಡ್ತೀಯಾ? ಹಾಗೆಲ್ಲ ಏನೂ ಇಲ್ಲ ಕಣೆ. ಅವ್ರಿಗಿಷ್ಟ ಇಲ್ಲದ ವಿಷಯ ಮಾತಾಡಿದ್ರೆ ಹೀಗೆ ಕೋಪ ಮಾಡ್ಕೋತಾರ ಅಷ್ಟೇ. ಅವ್ರ ಮನ್ಸು ಮಗು ತರ, ಸಮಾಧಾನವಾಗಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ನೋಡ್ದೆ ಶ್ರೀಮತಿ, ಮತ್ಗೆ ದುಡ್ಡುಗೋಸ್ಕರ ಎಂತೆಂತ ಮಾತಾಡ್ಬಿಟ್ಟೋದ್ಲು. ರೀ, ಅವ್ರು ಏನಾದ್ರೂ ಹೇಳ್ಕೊಳ್ಳಿ. ನಿಮಗ್ ಸಂಬಂಧ ಇಷ್ಟ ಇಲ್ಲ ಅಂದ್ಮೇಲೆ ಸಮಾಧಾನವಾಗಿ ಹೇಳ್ಬೋದಾಗಿತ್ತು. ಅದನ್ ಬಿಟ್ಟು ಅಷ್ಟೆಲ್ಲ ಕಿರ್ಚಾಡೋ ಅವಶ್ಯಕತೆ ಏನಿತ್ತು? ಮನೆಗ್ ಬಂದವ್ರ ಹತ್ರ ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ಅವಳು ಒಳ್ಳೆ ಮನಸ್ಸಿಂದ ಬಂದಿದ್ರೆ ನಾನು ಒಳ್ಳೇದೇ ಮಾತಾಡಿ ಕಳಿಸ್ತಾ ಇದ್ದೆ. ಆದ್ರೆ ಅವಳು ಬಂದಿದ್ದು ಅವಳ ಮಗನ್ಗೆ ನಮ್ಮ ಮಗಳನ್ನ ಕೇಳೋದಿಕ್ಕೆ. ರಾಣಿ ಹೆಂಗ್ ಬೆಳೆಸಿ ಅವ್ರ ಮನೆ ಸಂಬಂಧ ಮಾಡ್ತೀನ ನಾನು ಪಟ್ಟ ಕಷ್ಟ ನನ್ನ ಮಗಳು ಪಡಬಾರ್ದು ಅಷ್ಟೇ. ಹೆಸ್ರವ್ವ, ಬಚ್ಚವ್ವ, ಬಂದೆಪ್ಪ. ಏನಪ್ಪ ಕರ್ದಿದ್ದು? ಹೋಗಿ ನೀನ್ ಸರ್ಟಿಫಿಕೇಟ್ ತಗೊಂಬ. ತರ್ತೀನಪ್ಪ. ಇದ್ಯಾಕಪ್ಪ? ಅದು ಯಾವ್ದೋ ಕೆಲ್ಸದ ಮೇಲೆ ಬೆಂಗಳೂರು ಹೋಗ್ತಾ ಇದ್ದೆ. ಇದೇ ತರ ಒಂದು ಸುಂದರವಾದ ಫ್ರೇಮ್ ಮಾಡಿಸಿ ಇದನ್ನ ಗೋಡೆಗೆ ತಗಲಾಕ್ಬಿಡೋಣ ಅಂತ. ನಾಳೆ ನಿನ್ ಸಂಬಂಧ ಕೇಳಕ್ ಬರ್ತಾರಲ್ಲ, ನಾವು ಯಾರ ಮನೇಲಿ ಸಂಬಂಧ ಕೇಳ್ತಾ ಇದೀವಿ ಅಂತ ಗೊತ್ತಾಗ್ಬೇಕಲ್ಲ. ಅಪ್ಪ, ಈ ಸರ್ಟಿಫಿಕೇಟ್ಗೆ ಫ್ರೇಮ್ ಹಾಕ್ಸಕ್ ಆಗಲ್ಲ. ಯಾಕವ್ವ? ಇದ್ರಲ್ಲಿ ಉರ್ಮಿಳಾ ಮ್ಯಾಮ್ ಸಿಗ್ನೇಚರ್ ಹಾಕಿಲ್ಲ. ಅವ್ರ ಸಿಗ್ನೇಚರ್ ಇಲ್ಲದೆ ಈ ಸರ್ಟಿಫಿಕೇಟ್ ಪೂರ್ತಿ ಆಗಲ್ಲಪ್ಪ. ನಾಳೆ ಹೋಗಿ ಅವ್ರ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡ್ ಬರ್ಲಾ? ಅವ್ರು ಹಾಕ್ತಾರೇನವ್ವ? ಹಾಕ್ತಾರಪ್ಪ. ಸರಿ, ಹಂಗೆ ಮಾಡಿ. ನಮಸ್ಕಾರ. ನನ್ಗೆ ಬಂದಿರಗಣ. ಇವರು ಏನಿದೆ ಬ್ಯಾಗು? ಏನಿದೆ ಇದ್ರಲ್ಲಿ? ದುಡ್ಡು. ದುಡ್ಡು? ಇಷ್ಟೊಂದು ದುಡ್ಡು ಯಾಕೆ ಹೆಂಗ್ ಬಂದ್ರೆ?
ಎಲ್ಲಿ ಮಾತಾಡೋರಂಗಿರಾ? ನನ್ನ ಮಗಳು ಬೆಂಗಳೂರಿಗೆ ರ್ಯಾಂಕ್ ಬಂದಿದ್ದಾನೆ, ಅವಳಿಗೆ ನಾನು ಉಡುಗೊರೆ ಕೊಡ್ಸೋದು ಬೇಡವಾ? ನಿಂಗೆ ಅಮ್ಮಯ್ಯ ಯಾರಿಗೂ ಗೊತ್ತಾಗದ್ ಬೇಡ. ಆಯ್ತು ಬಿಡಿ, ನೀವು ಹೇಳಿದ್ಮೇಲೆ ನನ್ನ ಬಾಯಿಗೆ ಬೀಗಾನೆ ಹೊಡಿಯೋದ್ನ. ನಾನಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ, ಬೇಗ ಬರ್ತೀರಿ. ನೀನ್ ಆರಾಮಾಗಿ ಹೋಗ್ಬಾ. ನಾವಿಬ್ರು ಹಚ್ಚಿರ್ತೈತಿ ಇವತ್ತು ಊರ್ ಸುತ್ತು ಪ್ರೋಗ್ರಾಮ್ ಇಟ್ಕೊಂಡಿದೀನಿ. ಓ, ಹಾಗಾದ್ರೆ 3 ಕೋತಿಗಳು ಸೇರಿ ಊರೆಲ್ಲ ಹಾಳು ಮಾಡ್ತೀರಾ ಅಂತ ಆಯ್ತು. ಹೌದು, ಆದ್ರೆ ದೊಡ್ಡ ಕೋತಿ ನಮ್ ಜೊತೆ ಇಲ್ವಲ್ಲ ಅನ್ನೋದೇ ಬೇಜಾರು. ಏಯ್, ಸರಿ ಸರಿ, ಅಪ್ಪ ಕಾಯ್ತಾ ಇದ್ದಾರೆ, ಹೊರಡು. ಬಾಯ್ ಬಾಯ್. ನೀನ್ ಸ್ಟೂಡೆಂಟ್ ಆಫ್ ದ ಇಯರ್ ಯಾಕಾಗಿದ್ಯಾ ಅಂತ ಗೊತ್ತಾ? ಆ ಕಾಂಪಿಟೇಷನ್ ಅಲ್ಲಿ ನಾನಿರ್ಲಿಲ್ಲ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊ, ಇನ್ಯಾವತ್ತು ಲೈಫಲ್ಲಿ ನೀನ್ ನನ್ನನ್ನ ಭೇಟಿ ಮಾಡಬಾರ್ದು ಅಂತ. ಸೋತಿರೋ ಮುಖಗಳು. ತಿಂದ್ರೆ ಯಾವ ತೊಂದ್ರೆನೂ ಆಗದೆ ಉಲ್ಪೆ ನಾನು ಸೈನ್ ಹಾಕೋದು ಮಾಡಪ್ಪ. ಅಯ್ಯೋ ಅಂಕಲ್, ಯಾಕಂಕಲ್ ಇಷ್ಟು ಭಾರ ಎತ್ಕೊಂಡಿದೀರಾ? ಮನೆ ಸಹಾಯ ಮಾಡಕ್ ಯಾರು ಇಲ್ವಾ? ನೀನ್ ಯಾರಮ್ಮ? ನಾನ್ ರಚನಾ ಪಟೇಲ್, ಪಕ್ಕದ ಹಳ್ಳಿಯಿಂದ ಬಂದಿದ್ದೀನಿ. ಉರ್ಮಿಳಾ ಮೇಡಮ್ ಅನ್ನ ಭೇಟಿ ಮಾಡ್ಬೇಕಿತ್ತು. ಓ, ನೀವು ನಮ್ಮ ಅಕ್ಕನ ಗೆಸ್ಟ್? ಬನ್ನಿ ಬನ್ನಿ. ಓಯ್, ನಮ್ಮ ಅಕ್ಕನ ಅತ್ತೆ ಏನು ಕಣ್ಬಿಟ್ಕೊಂಡು ನೋಡ್ಕೊಂಡು ನಿಂತ್ಬಿಟ್ರಲ್ಲ? ಗೆಸ್ಟ್ ಬಂದಿರೋದು ಕಾಣಿಸ್ತಾ ಇಲ್ವಾ? ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬನ್ನಿ. ಹೋಗಿ ನೀವು ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಆಫೀಸ್ ಅಡ್ರೆಸ್ ಹೇಳಿದ್ರೆ ಅಲ್ಲೇ ಹೋಗಿ ಭೇಟಿ ಮಾಡ್ತೀನಿ. ಅಲ್ಲಿ ಪರವಾಗಿಲ್ಲ, ಸ್ವಲ್ಪ ಕಾಫಿ ಕುಡೀರಿ. ಏನಮ್ಮ, ಹಳ್ಳಿಯಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಾ, ಮತ್ತೆ ಇವಾಗ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಸುಸ್ತಾಗಿರಲ್ವಾ ನಿನ್ಗೆ? ಒಂದ್ ಸ್ವಲ್ಪ ಕಾಫಿ ಕುಡ್ದು ತಂಬಿಟ್ಟು ತಿನ್ಕೊಂಡು ಹೋಗು. ತಂಬಿಟ್ಟ? ಬನ್ನಿ ತಗೋ. ಆಂಟಿ, ತಂಬಿಟ್ಟು ತುಂಬಾ ಚೆನ್ನಾಗಿದೆ. ಆಲ್ರೆಡಿ 2 ತಿಂದೆ, ಇನ್ನೊಂದು ತಿನ್ಬೇಕನ್ನಿಸ್ತಿದೆ. ತಗೊಳ್ಬೋದಾ? ಅದ್ರಲ್ಲಿ ಕೇಳೋದೇನಿದೆಯಮ್ಮ, ತಿನ್ನೋದಕ್ಕೆ ಅಂತಾನೆ ಮಾಡಿರೋದು ಇದನ್ನ. ತುಂಬಾ ಚೆನ್ನಾಗಿದೆ ಆಂಟಿ. ಹೇಗ್ ಮಾಡಿದ್ರಿ? ಇದನ್ನ ನಮ್ಮ ಅತ್ತೆ ನನ್ಗೆ ಹೇಳ್ಕೊಟ್ಟಿದ್ದು. ಇದರಲ್ಲಿ ಅಕ್ಕಿ, ಎಳ್ಳು, ಕಡ್ಲೆ ಬೀಜ, ಬೆಲ್ಲ ಎಲ್ಲ ಇದೆ. ಎಷ್ಟೋ ತಲೆಮಾರಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ ಬರ್ತಾನೆ ಇದಾರೆ ಇದನ್ನ. ಅಯ್ಯೋ, ಉಂಡೆ ಪುರಾಣ ಸಾಕು ಬಿಡಿ. ನೀವ್ ಹೇಳಿ, ಅಕ್ಕನ್ ನೋಡಕ್ ಬಂದಿದ್ದೀರಾ? ಏನ್ ವಿಷಯ? ಈ ಸರ್ಟಿಫಿಕೇಟ್ಗೆ ಸೈನ್ ಹಾಕಿಸ್ಬೇಕು, ಇದನ್ನ ಫ್ರೇಮ್ ಹಾಕ್ಸಿ ಗೋಡೆ ಮೇಲೆ ಇಡ್ಬೇಕು ಅಂತ ನಮ್ಮ ತಂದೆ ಆಸೆ. ಕೊಡಿ ಇಲ್ಲಿ. ಅರೆ, ನಮ್ಮ ಅಕ್ಕ ಓದಿರೋ ಕಾಲೇಜು. ಇಡೀ ಕಾಲೇಜಲ್ಲಿ ನಮ್ಮ ಅಕ್ಕನಿಗೆ ಬುದ್ಧಿವಂತೆ ಗೊತ್ತಾ? ಗೊತ್ತಿದೆ, ಅವರೇ ನನ್ನ ರೋಲ್ ಮಾಡೆಲ್. ಇದು ರಂಗರಾಜ್ ದಿವಾನ್ ಅವ್ರ ಮನೇನಾ? ಹೌದು, ಅವ್ರು ನಿನಗೆ ಗೊತ್ತಾ? ಗೊತ್ತು ಅಂಕಲ್, ನಾನು ಅವ್ರ ಬಗ್ಗೆ ಓದಿದ್ದೀನಿ. ಇವರು ಮೈಸೂರು ಸಂಸ್ಥಾನದಲ್ಲಿ ವಿಶ್ವೇಶ್ವರಯ್ಯ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವ್ರದೇ ಆದ ಪತ್ರಿಕೆ ಸ್ಟಾರ್ಟ್ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅದ್ರ ಮೂಲಕ ಸಹಾಯ ಮಾಡಿದ್ದಾರೆ. ಅದ್ರಿಂದನೇ ಸುದ್ದಿಗಳು ಜನರಿಗೆ ಗೊತ್ತಾಗ್ತಿತ್ತು. ಚೆನ್ನಾಗಿ ತಿಳ್ಕೊಂಡಿದ್ಯಾ ಕಣಮ್ಮ. ನಾನು ಅವ್ರ ಮನೇಲಿ ಇದ್ದೀನಿ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಉರ್ಮಿಳಾ ಮೇಡಮ್ ಇಲ್ಲೇ ಇರೋದಾ? ಹೌದು, ಆದ್ರೆ ಏನ್ ಪ್ರಯೋಜನ? ಬಾ ಅನಂತು. ಭಾವ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕ್ ಹೇಳಿದೆ. ಇನ್ನು ಮೇಲೆ ಕೋಪ ಇಲ್ಲ ತಾನೆ? ಅದನ್ನ ನಾನು ಕೇಳಬೇಕು ಭಾವ. ನೆನ್ನೆ ಅರುಂಧತಿ ಏನೇನೋ ಮಾತಾಡ್ಬಿಟ್ರು. ಅವಳಿಗೆ ಎಲ್ಲಿ ಯಾಕೆ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಭಾವ. ಚೇಚೆ, ನೀನ್ ಯಾಕೆ ಕ್ಷಮೆ ಕೇಳಬೇಕು? ನಿನ್ನೆ ನಡೆದಿದ್ರಲ್ಲಿ ನಿಂದೇನು ತಪ್ಪಿದೆ? ಹಾಗೆ ನೋಡಿದ್ರೆ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಅದು ರಚ್ಚವನ್ ಮದುವೆ ಬಗ್ಗೆ ನಾನು 100 ಕನಸುಗಳು ಕಟ್ಕೊಂಡ್ಬಿಟ್ಟಿದ್ದೀನಿ. ಯಾರಾದ್ರೂ ಅದ್ರ ಬಗ್ಗೆ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಹಾಗೆ ನಡ್ಕೊಂಡೆ. ಅದ್ ನನಗೆ ಗೊತ್ತಿಲ್ವಾ ಭಾವ. ಸರಿ, ಒಳಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರೋಣ. ನಡಿ. ಪಾರ್ಥ, ನಿನ್ ಕಾಲ್ ಹಿಡ್ಕೋತೀನಿ ಕಣೋ. ಹೇಗಾದ್ರೂ ಮಾಡಿ 2 ಲಕ್ಷ ಲೋನ್ ಅರೇಂಜ್ ಮಾಡು. ಪ್ಲೀಸ್ 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 ಪ್ಲೀಸ್. ಲೋನ್ ತಗೊಂಡು EMI ಕಟ್ಲಿಲ್ಲ ಅಂದ್ರೆ ನನ್ನ ಕೈ ಕಾಲ್ ಕಣ ಮುರಿಯೋದು. ತಗಿ ಕೈ ಕಾಲ್ ನೀನು. ಲೋನ್ ಆದ್ರೆ ಏನು ಅನ್ಕೊಂಬಿಟ್ಟವನೆ. ಪಾರ್ಥ, ನೀನ್ ನನ್ನ ಚಡ್ಡಿ ದೋಸ್ತು ಕಣೋ. ನೀನೇ ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಹೇಗೋ? 100 ದಿನದಲ್ಲಿ ಅತಿಗೆ 2 ಲಕ್ಷ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಹೇಗಾದ್ರೂ ಮಾಡಿ 2 ಲಕ್ಷ ಲೋನ್ ಕೊಡ್ಸು. ಲೇ ಮಗ, ಕೋಚ್ ಜಾಗದಲ್ಲಿ ಗೊರಕೆ ಹೊಡಿಬೋದು ಕಣೋ. ಕೋಚ್ ಜಾಗದಲ್ಲಿ ದುಡ್ಡು ಅಡ್ಜಸ್ಟ್ ಮಾಡು ಅಂದ್ರೆ ಹೆಂಗೋ ಆಗುತ್ತೆ. ಸರಿ ಆಯ್ತು, ನೋಡೋಣ. 100 ದಿನದಲ್ಲಿ 2 ಲಕ್ಷ ಸಿಗ್ಬೇಕು ಅಂದ್ರೆ ನಮ್ಗೊಬ್ಬ ಬಕ್ರ ಸಿಗ್ಬೇಕು. ಅಂಥವ್ರು ಯಾರಿದ್ದಾರೆ? ಸರ್, ಕ್ಯೂನ್ಸು ಹಾಗೆಲ್ಲ ಮಾಡಬೇಡ ಸರ್, ಪ್ಲೀಸ್ ಕೈ ತೆಗೀರಿ. ಕೈ ತೆಗೀರಿ ಅಂತ ಅಂದೆ. ರವಿ, ಒಂದು ಕ್ಲೀನ್ ಮಾಡಿ. ಕಾರ್ ಬೆಲೆ ಎಷ್ಟು? 30 lakhs ಆಗುತ್ತೆ. ಇದು ನಿಮ್ಗೆ ತೊಗೊಳಕ್ಕಾಗಲ್ಲ, ನಿಮ್ಗೆ ಬೇರೆ ಕಾರ್ ಇದೆ, ಬನ್ನಿ ತೋರಿಸ್ತೀನಿ. ತಗೊಂಡೆ. ಏನಂದ್ರಿ? ಈ ಕಾರ್ನ ನಾನು ತಗೊಂಡೆ ಅಂದೆ. ಮುಂದೇನು ಮಾಡಬೇಕು ಹೇಳಿ? ಈ ಕಾರ್ ತಗೊಳ್ಬೇಕಾದ್ರೆ ಲೋನ್ ಮಾಡಬೇಕಾಗತ್ತೆ. ನೀವೆಷ್ಟು ಡೌನ್ ಪೇಮೆಂಟ್ ಕಟ್ತೀರಾ ಅಂತೇಳಿ ಅದ್ರ ಮೇಲೆ ನಿಮಗೆ ಲೋನ್ ಆಗುತ್ತಾ ಇಲ್ವಾ ಅಂತ ಹೇಳ್ತೀನಿ. ಕೊಡೋದಿಲ್ಲ. ಆಲ್ವೇಸ್ ಮಾಡಿದ್ವಿ, ಅವ್ರು ಕೊಡೋದಕ್ಕೆ ಕೊಡಿ ಹಿಂದೆ. ಸಾಲ ಆಗಿಲ್ಲ, ಏನು ಬೇಡ, ಪೂರ್ತಿ ಹಣ ಇದೆ ಸರ್. ಹಾಗೆಲ್ಲ ಫುಲ್ ಕ್ಯಾಶ್ ತಗೊಳಕ್ಕಾಗಲ್ಲ, ಅದಕ್ಕೆ ಸಪ್ರೇಟ್ ಪ್ರೊಸೀಜರ್ ಇದೆ. ಬನ್ನಿ ಹೇಳ್ತೀನಿ. ಅವ
ಇವಾಗ ಇಷ್ಟು ಕಾಸ್ಟ್ಲಿ ಕಾರ್ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಖಂಡಿತ ಇದೆ ಅನಂತು. ನನ್ನ ಮಗಳು ಬ್ಯಾಂಗ್ಳೂರ್ಗೆ ರ್ಯಾಂಕ್ ಬಂದಿದ್ದಾಳೆ, ಅವಳಿಗೆ ಇದನ್ನ ಉಡುಗೊರೆ ಕೊಡ್ತೀನಿ. ರಂಗಣ್ಣ ತಗೋ. ನಾನು ಇವ್ರ ಮನೇಲಿ ಇದ್ದೀನಿ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಇವತ್ತಂತೂ ನನ್ನ ಲೈಫಲ್ಲಿ ಮರೆಯೋಕ್ ಆಗದೆ ಇರೋಂಥ ದಿನ. ಇದೇ ಮಷೀನಲ್ಲಲ್ವಾ ಅವ್ರ ಪತ್ರಿಕೆ ಪ್ರಿಂಟ್ ಮಾಡ್ತಿದ್ದಿದ್ದು? ಹೌದು, ನಾನು ದಿನಕರ ದಿವಾನ್, ರಂಗರಾಜ ದಿವಾನ್ ಅವ್ರ ಮೊಮ್ಮಗ. ಹೌದಾ? ದೇವ್ರೆ, ಎಂತ ಜಾಗ ಕರ್ಸಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಅಂಕಲ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಏನಮ್ಮ? ನಾನು ನಿಮ್ಮ ಮಷೀನ್ ಜೊತೆ ಫೋಟೋ ತಗೋಬೋದಾ? ಧಾರಾಳವಾಗಿ ತಗೋಮ್ಮ. ಬೇರೆಯವರಿಗೆ ಇದು ಉಪಯೋಗ ಬಾರ್ದಿರೋ ವಸ್ತು, ಇದೇ ಜೀವನ ಕೊಟ್ಟಿರೋದು. ಇದ್ರ ಜೊತೆ ಫೋಟೋ ತಗೋತೀನಿ ಅಂತ ಇದೆಯಾ? ಧಾರಾಳವಾಗಿ ತಗೋ. ಥ್ಯಾಂಕ್ ಯು. ಅಂಕಲ್, ಇನ್ನೊಂದು ರಿಕ್ವೆಸ್ಟ್. ಏನು? ನಾನು ನಿಮ್ಮಿಬ್ರ ಜೊತೆ ಫೋಟೋ ತಗೋಬೇಕು. ಇವ್ರ ಜೊತೆನಾ? ಹೌದು, ರಂಗರಾಜ್ ದಿವಾನ್ ಅವರು 3ನೇ ತಲೆಮಾರಿನವರು. ಈ ಮಷೀನನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ನಿಮ್ ಜೊತೆ ಒಂದು ಫೋಟೋ ತಗೋಬೇಕು. ಪ್ಲೀಸ್ ನೀವೇ ಫೋಟೋ ತೆಗೀರಿ. ಬನ್ನಿ ಅಂಕಲ್. ಮೈಲು ಸ್ವಲ್ಪ ಕಮ್ಮಿ ಇರ್ಲಿ, ಮಷೀನ್ ಪೂರ್ತಿ ಬರ್ಬೇಕು. ಅಂದ್ರೆ ನಾನು ಹಿಂದೆ ಹೋಗ್ಬೇಕು. ಇದು ಬೇರೆ ಏನೋ ಅಕ್ಕನ್ ಗೆಸ್ಟು ಅನ್ಕೊಂಡ್ರೆ ನಮಗೆ ಕೆಲಸ ಹೇಳ್ತಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದು ಅಕ್ಕನ್ ಹೋಟೆಲ್ ಆಫೀಸ್ ಅಡ್ರೆಸ್. ನೀವು ಅಲ್ಲೇ ಹೋಗಿ ಒಳ್ಳೆ ಮೀಟ್ ಮಾಡಿ. ಅಂಕಲ್, ಆಂಟಿ, ನಾನಿನ್ ಬರ್ತೀನಿ, ಹೋಗ್ಬಿಡ್ತೀನಿ. ಎಂಥ ಸಂಸ್ಕಾರವಂತ ಹೆಣ್ಣುಮಗಳು. ದೇವ್ರ ಒಳ್ಳೆ ಪಾತ್. ಸರ್ ತೊಳಿ, ಒಂದು ಸಿಗ್ನೇಚರ್ ಮಾಡಿ. ಹೆಬ್ಬೆಟ್ಟು ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಪ್ರಿಯಾಂಕಾ, ನೋಡ್ದೇನೋ ಅಲ್ಲಿ ಮಗಳು ಕಾಲೇಜಿಗೆ ರ್ಯಾಂಕ್ ಬಂದ್ಲು ಅಂತ 30 ಲಕ್ಷ ರೂಪಾಯಿದು ಕಾಸ್ಟ್ಲಿ ಕಾರ್ನ ಗಿಫ್ಟ್ ಕೊಡಿಸ್ತಿದ್ದಾನೆ, ಅದು ಹಾರ್ಡ್ ಕ್ಯಾಶಲ್ಲಿ. ಏನು ಹುಚ್ಚ ಪ್ರೀತಿನೋ ಮಗಳ ಮೇಲೆ. ನಿಮ್ಮಪ್ಪನ ಅವ್ರೆ, ಯೂನಿವರ್ಸಿಟಿಗೆ ನಂಬರ್ 1 ರ್ಯಾಂಕ್ ಬಂದ್ರು ₹1 ಚಾಕ್ಲೇಟ್ ಕೊಡಿಸ್ಲಿಲ್ಲ ನಿಮಗೆ. ಒಂದು ಕೆಲಸ ಮಾಡು ಮಗ, ನಿಮ್ಮ ಅಪ್ಪನ ಕರ್ಕೊಂಡು ಬಂದು ಈ ಅಪ್ಪನ ತೋರಿಸು, ಸ್ವಲ್ಪ ದಾನಳತೆ ಬರ್ಬೋದು. ಇರ್ಲಿ ಬಿಡ, ನಮ್ಮಪ್ಪ ಕಷ್ಟಪಟ್ಟು ನಾನು ಓದಿಸಿದ್ರಲ್ಲ, ಅಷ್ಟು ಸಾಕು. ನಿಮ್ಮ ಅಪ್ಪನಿಗಿಂತ ಕಂಜೂಸ್ ನೀನು. ನೋಡಿ, ನಾಳೆ ಬೆಳಗ್ಗೆ ಮನೆ ಮುಂದೆ ಕಾರ್ ಇರಬೇಕು. ನಮ್ಮೂರಿನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಇದೆ, ನಾವೆಲ್ಲರೂ ಅದೇ ಕಾರ್ನಲ್ಲೇ ಹೋಗ್ಬೇಕು. ಓಕೆ ಸರ್, ತೊಂದರೆ ಇಲ್ಲ, ಕಳ್ಸ್ಕೊಳ್ಳೋಣ ಸರ್. ಬರ್ತೀವಿ. ಬಾಬಾ ಆಕ್ಚುಲಿ ಏನು ಗೊತ್ತಾ ಸರ್, ಇಲ್ಲಿ ನಿಮ್ಮ ನೇಮ್ ಹಾಕ್ಬೇಕು, ಕಂಪ್ನಿ ನೇಮ್ ಹಾಕ್ಬೇಕು, ಓಕೆ, ಅಡ್ರೆಸ್ ಹಾಕ್ಬೇಕು, ಇಮೇಲ್ ಐಡಿ ಇದೆಯಾ ಸರ್? ಇದೆ. ಅದನ್ನು ಹಾಕ್ಬೇಕಾಗುತ್ತೆ. ಎಕ್ಸ್ಪಿ ಮತ್ತೆ ಅದೇ ಇದು ಮಾಡಲ್ಲು. ನೋಡ್ದೇನೋ ನನ್ಗೆ 2 ಲಕ್ಷ ಹೇಗೆ ರಾಜ ಗಂಭೀರದಲ್ಲಿ ನಡ್ಕೊಂಡು ಹೋಗ್ತಿದೆ ಅಂತ. 2 ಲಕ್ಷ ಏನಿದ ಆ ಅಪ್ಪನ ಲೂಟಿ ಹೊಡಿತ್ಯಾ ಹೆಂಗೆ? ಹಾಗೆಲ್ಲ ಏನು ಮಾಡೋದಿಲ್ಲ. ಅವರು 30 ಲಕ್ಷ ರೂಪಾಯಿ ಕಾರ್ನ ಹಾರ್ಡ್ ಕ್ಯಾಶಲ್ಲಿ ತಗೋತಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಅರ್ಥ. ಈ ರೀತಿ ಅನ್ಯಾಯ ಮಾಡೋರ್ ಹಿಂದೆ ಸ್ವತಂತ್ರ ಹೋರಾಟಗಾರರ ಮೊಮ್ಮಗ, ಈ ದೇಶ ಪ್ರೇಮಿ ಹೋಗ್ತಾನೆ. ಲೋ ಅಪ್ಪ, ಗೋಲ್ಡ್ ಮೆಡಲಿಸ್ಟು, ಇದೆಲ್ಲ ನಿನ್ನಿಂದ ಆಗಲ್ಲ, ಸುಮ್ಮನಿರು. ನೋಡ್ತಿರು, ಆ ವ್ಯಕ್ತಿ ಹತ್ರ 2 ಲಕ್ಷ ವಸೂಲಿ ಮಾಡಿ ಅದನ್ನ ನಮ್ಮ ಅಕ್ಕೆ ಮುಖದ ಮೇಲೆ ಬಿಸಾಕಿ ಅವ್ರ ಮುಖದಲ್ಲಿ ಸೋಲ್ನ ಹೇಗೆ ನೋಡ್ತೀನಿ ಅಂತ. ಬೈ ದ ವೇ, ಹೂಸ್ ದಟ್ ಮ್ಯಾನ್? ಏನಿಲ್ಲ ಹೇಳು. ಪಾಟ ಜಗದೀಶ್ ಪಟೇಲ, ರಾಮನಗರ, ಚನ್ನಮ್ಮನಹಳ್ಳಿ. ಪಟೇಲ, ಈಗ ನೀನೇ ನನ್ನ ಪಾಲಿಗೆ ದುಡ್ಡಿನ ಮೂಲ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಮತ್ತೆ ನನಗೆ ನಿನ್ನ ಮುಖ ತೋರಿಸ್ಬೇಡ ಅಂತ. ಮತ್ತೆ ಯಾಕೆ ಬಂದೆ? ಈ ಸರ್ಟಿಫಿಕೇಟ್ಗೆ ನಿಮ್ ಸೈನ್ ಬೇಕಿತ್ತು, ಅದಕ್ಕೋಸ್ಕರ ಬಂದೆ. ಈ ಸರ್ಟಿಫಿಕೇಟ್ಗೊಂದು ಸೈನ್ ಹಾಕ್ಬೋದಾ? ನಾನು ಸೈನ್ ಮಾಡಿಬಿಟ್ರೆ ನಿನಗೆ ವ್ಯಾಲ್ಯೂ ಬಂದ್ಬಿಡುತ್ತೆ. ನನ್ನ ಥರ ದ ಗ್ರೇಟ್ ಪ್ಯಾರಡೈಸ್ ಹೋಟೆಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಈ ಊರ್ಮಿಳ ಯಾವತ್ತಿದ್ರು ಊರ್ಮಿಳ. ಮೇಡಮ್,